ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಹೇಗಿದ್ದೀರಾ ಕಾಮೆಂಟ್ ಮಾಡಿರಿ. ನೀವು ಎಮ್ ಆರ್ ಇಂಪಾರ್ಟೆಂಟ್ 2026 ಮೋಕ್ ಟೆಸ್ಟ್ 1 ನೋಡ್ಕೊಂಬರೋಣ. ಈ ಒಂದು ಕ್ಲಾಸಲ್ಲಿ ಸೈನ್ಸ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಸೊ ಜಿ ಕೆ, ಸೈನ್ಸ್, ಮ್ಯಾಥಮೆಟಿಕ್ಸ್ ಆಲ್ ಕ್ಲಿಯರ್ ಮಾಡ್ತೀನಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮೋಕ್ ಟೆಸ್ಟ್ ಆಗಿರುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ತೆಗೆದು ನಾನು ಮಾಡಿದ್ದೀನಿ. ನಮ್ಮ ವೇದಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ಒಂದು PDF ನಿಮಗೆ ವಾಟ್ಸಪ್ಪಲ್ಲಿ ಫ್ರೀಯಾಗಿ ಸಿಗುತ್ತೆ. ಯಾರು ಬೇಕಾದರೂ ಅವರು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇನ್ನು ಮ್ಯಾಥಮೆಟಿಕ್ಸ್ ಕಡೆ ನೋಡ್ಕೊಂಬರೋಣ. ಸೊ ಈ ಒಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತೀನಿ. ಸೊ ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಸೊ ಲೈವ್ ಮಾಡೋ ಕಂಟೆಂಟ್ ಇದು. ಲೈವ್ ಬರೋಕ್ಕಾಗಲ್ಲ ಇವತ್ತು. ಸೊ ನೋಡೋಣ, ನಾಳೆ ಲೈವ್ ಬರ್ತೀನಿ. ಓಕೆ, ಲೈವಲ್ಲಿ ಮಾಡೋ ಕ್ಲಾಸ್ ಆಗಿದೆ. ಸೊ ಕ್ಲಾಸ್ ಕೂಡ ಮಾಡಿ ಹಾಕಿದ್ದೀನಿ. ಎಲ್ಲರೂ ಸೊ ಚೆನ್ನಾಗಿ ಓದ್ರಿ. ಸೊ ಮೊದಲನೇ ಪ್ರಶ್ನೆ ನೋಡ್ರಿ. ಆಮೇಲೆ ಫೈಂಡ್ ದಿ ಮೊದಲನೇ ಪ್ರಶ್ನೆ ಮ್ಯಾಥಮೆಟಿಕ್ಸಲ್ಲಿ ಫೈಂಡ್ ದಿ ಸ್ಪೀಡ್ ಆಫ್ ಟ್ರೈನ್ ಕವರಿಂಗ್ 450 ಕಿಲೋಮೀಟರ್ ಇನ್ 5 ಅವರ್ಸ್. ಅಂದರೆ 450 ಕಿಲೋಮೀಟರ್ ಇರೋದನ್ನು 5 ಕಿಲೋಮೀಟ್ರಲ್ಲಿ ಟ್ರೈನ್ ಹೋಗಿ ಮುಟ್ಟಿದ್ರೆ, ಸೊ ಟ್ರೈನ್ ಎಲ್ಲ 450 ಕಿಲೋಮೀಟರ್ ಇರೋದನ್ನು 5 ಅವರಲ್ಲಿ ಮುಟ್ಟಿದ್ರೆ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ? ಆಪ್ಷನ್ಸ್ ನೋಡಿ: 70 ಕಿಲೋಮೀಟರ್, 80 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ಫರ್ ಅವರ್, 1 ಗಂಟೆಗೆ. ಸೊ ಇಷ್ಟು ಆನ್ಸರ್ ಇದೆ. ಸೊ ಇದಕ್ಕೆ ಉತ್ತರ ನೋಡೋದಾದ್ರೆ 90 ಕಿಲೋಮೀಟರ್, 90 ಕಿಲೋಮೀಟರ್ ಫರ್ ಅವರ್. ಯಾವ ರೀತಿ ಬಂತು ನೋಡೋದಾದ್ರೆ, ಸೊ ಎಕ್ಸ್ಪ್ಲೇನೇಷನ್ ನೋಡ್ರಿ. ಸ್ಪೀಡ್ ಈಕ್ವಲ್ ಟು ಅಂದರೆ ಅವ್ರು ಏನು ಕೇಳಿದ್ದಾರೆ? ಸ್ಪೀಡ್ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ ಸ್ಪೀಡ್ ಇದೆ. ಸೊ ಈ ಮ್ಯಾಥಮೆಟಿಕ್ಸ್ ಆದ ನಂತರ ಸೈನ್ಸ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಎರಡೂ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸ್ಪೀಡ್ ಕೇಳಿದ್ದಾರೆ ನೋಡಿ. ಸ್ಪೀಡ್ ಒಂದು ಸೆಕೆಂಡ್. ಸ್ಪೀಡ್ದು ನಿಮಗೆ ಸ್ಪೀಡ್ ಸೂತ್ರ ನೋಡೋದಾದ್ರೆ, ಸೊ ನೋಡ್ರಿ 400 ಡಿವೈಡೆಡ್ ಬೈ 5 ಇಟ್ಕೊಳ್ಬೇಕು. ಯಾವ ರೀತಿ ಅಂದರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 450 ಕಿಲೋಮೀಟರ್ ಟೋಟಲ್ ಎಷ್ಟು ಗಂಟೆಯಲ್ಲಿ ಹೋಗುತ್ತೆ? 5 ಕಿಲೋಮೀಟರ್. ಇದು 5 ಅವರ್. ಇಷ್ಟು ಇಟ್ಕೊಂಡು ಡಿವೈಡೆಡ್ ಬೈ ಮಾಡಬೇಕು. ಸೊ ನೋಡಿ 450 ಡಿವೈಡೆಡ್ ಬೈ 5 ಇಟ್ಕೊಂಡ್ರೆ 5 ಒಂದ್ಲೆ 5 9ಲೆ 45. ಸೊ 9 ಇಲ್ಲೊಂದು 0 ಸೊ ಈಕ್ವಲ್ ಟು 90 ಕಿಲೋಮೀಟರ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, 90 ಕಿಲೋಮೀಟರ್. ಇಷ್ಟು ಈಸಿ ಇರುತ್ತೆ. ಈ ರೀತಿ ಮಾಡಬೇಕು. ಹಾಗೆ ಎರಡನೇ ಪ್ರಶ್ನೆ ಕಡೆ ನೋಡ್ರಿ. ಸೊ ಸಾಲ್ವ್ ಅಂತ ಇದೆ. ಸೊ 4x + 12 = 36. ಓಕೆ, ಅಂದರೆ ಎಕ್ಸ್ನ ಜಾಗ ಯಾವುದಂತ ಕೇಳಿದ್ದಾರೆ. 4x + 12 = 36. ಯಾವ ರೀತಿ ಕೂಡ ಮಾಡಬೇಕು? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಓಕೆ, ಉತ್ತರ ನೋಡೋದಾದರೆ ಸೊ ನೋಡ್ರಿ ಯಾವ ರೀತಿ ಮಾಡೋದು ಅಂದರೆ ನೋಡ್ರಿ 4x ಓಕೆ 4x = 36 - 12 = 24. ಹಾಗೆ ಈ ಎಕ್ಸ್ನ ಈ ಕಡೆ ತಗೊಳ್ರಿ. x = ಸೊ 24 ಡಿವೈಡೆಡ್ ಬೈ ಈ ಒಂದು 4. ಸೊ ಇಷ್ಟು ಇಟ್ಕೊಂಡು 4 1 6 ಈಕ್ವಲ್ ಟು ಆನ್ಸರ್ ಈಸ್ 6 ಬರುತ್ತೆ. ಈ ರೀತಿ ನೀವು ಮಾಡಬೇಕು. ಆನ್ಸರ್ 6. ಓಕೆ, ಥರ್ಡ್ ಒಂದು ಕ್ವಶನ್ ನೋಡ್ರಿ. ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ 5000 at 8% ಫಾರ್ 2 years. ಅಂದರೆ ಅವ್ರೇನು ಕೇಳಿದರೆ, ಸೊ ಕಂಡು ಹಿಡೀರಿ ಸಿಂಪಲ್ ಇಂಟ್ರೆಸ್ಟ್ ಆನ್ 5000 5,000 ರೂಪಾಯಿಲಿ 8% ಆದರೆ 2 ವರ್ಷಕ್ಕೆ ಎಷ್ಟಾಗುತ್ತೆ? ಈ ರೀತಿ ಕೇಳಿದ್ದಾರೆ. ಸೊ 600, 700, 800, 900. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ 800. ಯಾವ ರೀತಿ ಅಂದರೆ ಸೊ ನೋಡ್ರಿ ಸೂತ್ರ ಇಟ್ಕೊಳ್ಬೇಕು ಎಲ್ಲ ಕಂಪಲ್ಸರಿ. SI = 5000 × 8 × 2 ಡಿವೈಡೆಡ್ ಬೈ 100. ಹೇಗಂತಂದರೆ ಸೊ ನೋಡ್ರಿ 5,000 ರೂಪಾಯಿ ಕೊಟ್ಟಿದ್ದಾರೆ. ಸೊ 5,000 × 8% 2 years. ಸೊ ಅದನ್ನೇ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ. ಸಿಂಪಲ್ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡ್ರಿ. ಕ್ವಶನಲ್ಲಿ ಇರುತ್ತೆ. ಸೊ ಏನು ಕೊಟ್ಟಿದ್ದಾನಲ್ಲ ಇದನ್ನೇ ಮೇಲ್ಗಡೆ ಹಚ್ಕೊಳ್ಳೋದು. ಸೊ ಎಷ್ಟು ಕೇಳಿದಾನೆ? 100% ಕೇಳಿದಾನೆ. ಸೊ 100 ಇಟ್ಕೊಳ್ಳೋದು, ಕಡ್ತಾ ಹೊಡೆದಾಗ ನಿಮಗೆ 800 ಬರುತ್ತೆ. ಸೊ ಯಾವ ರೀತಿ ನೋಡೋದಾದ್ರೆ ಸೊ ಸಿಂಪಲ್ ಆಗಿ ಕಡ್ತಾ ಹೋಗುತ್ತೆ ನೋಡ್ರಿ. ಇಲ್ಲಿ 2 0 ಇದೆ. ಇವು 2 0 ಕ್ಯಾನ್ಸಲ್. 50 × ಸೊ 8 ಎಷ್ಟಾಯಿತು? ಈಗ ಬರಲ್ಲ. 50 × 2 ಮಾಡಿ. ಎಷ್ಟಾಯಿತು? 100 ಆಯಿತು. 100 8ಲೆ 800. ಸೊ ನೋಡ್ರಿ ಯಾವ ರೀತಿ ಅಂದರೆ ಓಕೆ. ಸೊ ಯಾವ ರೀತಿ ಅಂದರೆ 2 0ಗೆ 2 0 ಹೋಯಿತು. 52ಲೆ 100. ಸೊ 100 ಆಯಿತು. ಸೊ 100 × 8 ಎಷ್ಟಾಯಿತು? 8 1ಲೆ 8. ಸೊ 2 0 800. ಈ ರೀತಿ ಮಾಡಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್ ಕಡೆ ಬರೋಣ. ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ವಿತ್ ರೇಡಿಯಸ್ 21 ಸೆಂಟಿಮೀಟರ್. ಅಂದರೆ ಅವ್ರೇನು ಕೇಳಿದ್ದಾರೆ? ಫೈಂಡ್ ಏರಿಯಾ ಆಫ್ ಸರ್ಕಲ್ನ ಏರಿಯಾ ಒಂದು ಫೈಂಡ್ ಹಿಡಿಯಿರಿ ವಿತ್ 21 ಸೆಂಟಿಮೀಟರ್ ರೇಡಿಯಸ್ ಇರಬೇಕು. ಓಕೆ, ಆಪ್ಷನ್ಸ್ ನೋಡೋದಾದ್ರೆ 1284 ಸೆಂಟಿಮೀಟರ್ ಸ್ಕ್ವೇರ್, 1386 ಸೆಂಟಿಮೀಟರ್ ಸ್ಕ್ವೇರ್, 1452 ಸೆಂಟಿಮೀಟರ್ ಸ್ಕ್ವೇರ್,
1540 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೂತ್ರ ನೋಡೋದಾದ್ರೆ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡ್ರಿ ಯಾವ ರೀತಿ ನೋಡೋದು ಅಂತಂದ್ರೆ ಫೈಂಡ್ ದಿ ಏರಿಯಾ ಅಂತ ಈ ರೀತಿ ಇರುತ್ತೆ. ಇದನ್ನ ಒಂದು ಸ್ಕ್ವೇರ್ ಅಲ್ಲಿ ಕಂಡುಹಿಡಬೇಕಂತ ಸೂತ್ರ ನೋಡ್ರಿ, A = 5r². ಇದೊಂದು ಸೂತ್ರ ನೀವು ಕಂಡುಹಿಡಿಬೇಕು. ಅಂದ್ರೆ A = 5r² ಇದು ಸೂತ್ರ. ಸೊ ಯಾವ ರೀತಿ ಕಂಡುಹಿಡಿದ್ರೆ 22/7 ಇದೊಂದು ಸೂತ್ರ. ಇದನ್ನು ಇಟ್ಕೊಳ್ಳಬೇಕು. ಇಲ್ಲಿ 21 × 21 ಸೊ ಈ ರೀತಿ ಮಾಡಿದ್ರೆ 1386 ಬರುತ್ತೆ. ಅವ್ರೇನ್ ಕೇಳಿದ್ರೆ 21 ಸೆಂಟಿಮೀಟರ್ ಕೇಳಿದಾನೆ. ಸೊ ಅದಕ್ಕೆ ಇಲ್ಲಿ 21/21 ಕೇಳಬೇಕು. ಇದು ಸೂತ್ರ, ಇದು ಕಂಪಲ್ಸರಿ ನೀವು ಇಟ್ಕೊಳ್ಳೇಬೇಕು. 22/7 ಇಟ್ಕೊಂಡು ಸೊ ಇಂಟು 21 ಮಾಡ್ಬೇಕಾದ್ರೆ ಸೊ 21 ಇಂಟು ಮಾಡ್ರಿ, ಹಾಗೆ ಸೊ ಇಲ್ಲಿ ಇಂಟು ಮಾಡ್ರಿ. ಓಕೆ, 1386 ಬರುತ್ತೆ. ಫೈಂಡ್ HCM ಆಫ್ 54 and 72 ಅಂದ್ರೆ 54 ಮತ್ತು 72ರ HCM ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ 12, 18, 24, 36 ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ರಿ. ಸೊ 54 ಈ ರೀತಿನೂ ನೀವು ಕಾಮನ್ ಫ್ಯಾಕ್ಟರ್ಸ್ ಮೂಲಕ ಸೊ 54 ಅಂತಂದ್ರೆ 2 × 3 × ಸೊ ಈ ರೀತಿ ಕಂಡುಹಿಡಿಬಹುದು. 72 ಈ ರೀತಿ ಕಂಡುಹಿಡಿಬಹುದು. ಇದಕ್ಕಿಂತ ಒಂದು ಬೆಟರ್ ಆಪ್ಷನ್ಸ್ ನಾ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಹೇಗಂತಂದ್ರೆ ಒಂದು ಸೆಕೆಂಡ್ ಏನು ಕೇಳ್ದ ನಾವು 54, 70 ಸೊ ಈ ರೀತಿ ಬರ್ಕೊಳ್ಬೇಕು. 54, 72 ಬರ್ಕೊಂಡ ನಂತರ ಇವೆರಡು ಒಂದೇ ಮಗ್ಗಿಯಲ್ಲಿರುತ್ತೆ. ಸೊ ಯಾವ ಮಗ್ಗಿಯಲ್ಲಿದೆ ಅಂತಂದ್ರೆ 9ರಲ್ಲಿದೆ, 18ರಲ್ಲಿದೆ. ಸೊ 4ರಲ್ಲಿನೂ ಇದೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ 9 ಎಷ್ಟಲೇ 54, 9 6ಲೇ 54, 9 8ಲೇ 72 ಆಯ್ತು. ಇನ್ನು 6, 8 ಇವೆರಡು ಮಗ್ಗಿಲಿವೆ. ಇವೆರಡು ಒಂದೇ ಮಗ್ಗಿಲಿ ಇರಬೇಕು. 6, 8 ಬಂತು. ಓಕೆ, ಇನ್ನು ಇವೆರಡು ಒಂದೇ ಮಗ್ಗಿಲ್ಲ ಅಂತಂದ್ರೆ ಸೊ 3ರಲ್ಲಿ 6 ಇದೆ, 8 ಇಲ್ಲ. ಸೊ 2ರಲ್ಲಿದೆ 2, 3ಲೇ 6, 2, 4ಲೇ 8. ಓಕೆ, ಇನ್ನು 3, 4 ಇವೆರಡು ಒಂದೇ ಮಗ್ಗಿಲಿಲ್ಲ. ಈಗ ಏನು ಕೇಳಿದಾನೆ, HCF ಕೇಳಿದಾನೆ. LCM ಕೇಳಿದ್ರೆ ಯಾವ ರೀತಿ ಮಾಡಬೇಕು, HCM ಕೇಳಿದ್ರೆ ಯಾವ ರೀತಿ ಮಾಡಬೇಕು. ಸೊ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. LCM ಕೇಳಿದ್ರೆ ಸೊ ಇವು ಎರಡು ಏನಿದೆ ಅಲ್ಲ ಇಷ್ಟು ಇಂಟು ಮಾಡಿ ಸೊ ಉತ್ತರ ಹೇಳ್ಬೇಕು. ಆದ್ರೆ ಅವನು HCF ಮಾತ್ರ ಕೇಳಿದಾನೆ. ಸೊ HCF ಮಾತ್ರ 9 × 2 ಅಂದ್ರೆ ಈ ಒಂದು ಗೆರೆ ಏನಿದೆ ನೋಡ್ರಿ, ಎಲ್ಲ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಓಕೆ, ಈ ಒಂದು ಗೆರೆ ಏನು ಕಾಣ್ತಿದೆ ನೋಡ್ರಿ 9, 2 ಇದೆ. ಇದನ್ನ ಮಾತ್ರ ನೀವು ಗುಂಡ್ಲೆ ಮಾಡಿ ಇಡಬೇಕು. ಸೊ 9 × 2 ಅಂದ್ರೆ 18 ಆಗುತ್ತೆ. ಆನ್ಸರ್ ಇಸ್ 18. ಈ ರೀತಿನೂ ಮಾಡ್ಬೋದು. ಎಲ್ಲ ನೀವು ಫ್ರಾಕ್ಷನ್ಸ್ ಮೂಲಕ, ಕಾಮನ್ ಫ್ಯಾಕ್ಟರ್ಸ್ ಮೂಲಕ 2 × 3 × ಅಂದ್ರೆ 54 ಯಾವ ಮುಗ್ಗಿಲಿದೆ ಸೊ ಈ ರೀತಿನೂ ನೀವು ಮಾಡಿಕೊಂಡು ಉತ್ತರನ ಹೇಳ್ಬೋದು. ಸೊ ಇದರಲ್ಲಿ ಕಾಮನ್ ಇರೋದು 2, ಇಲ್ಲಿ ಈ ರೀತಿ 2, 2 ಹಾಗೆ ಇಲ್ಲಿ ನೋಡ್ರಿ ಇಲ್ಲಿ 3, 3. ಸೊ ಈ ರೀತಿ ಮಾಡ್ಕೊಂಡು ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಇನ್ನು 6ನೇ ಪ್ರಶ್ನೆ ಕಡೆ ಬರೋಣ. A worker completes a job in 18 days. How many days for 6 workers? ಅಂದ್ರೆ ಆ ವರ್ಕರ್ಸ್ಗಳು ಕಂಪ್ಲೀಟ್ ಮಾಡಕ್ಕೆ ಒಂದು ಕೆಲಸ ನಡೆದಿದ್ದಾರೆ 18 ದಿನದಲ್ಲಿ ಕಂಪ್ಲೀಟೆಡ್ ಮಾಡಿದ್ರೆ ಸೊ 6 ವರ್ಕರ್ಸ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ರೆ ಸೊ 2, 3, 4 ಇದು ಇದ್ರೆ ಇದನ್ನು ನೋಡೋದಾದ್ರೆ ನೋಡ್ರಿ. ಸೊ ಒಬ್ಬ ವರ್ಕರ್ 18 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ರೆ 6 ವರ್ಕರ್ ಎಷ್ಟು ದಿನದಲ್ಲಿ ಅಂದ್ರೆ X ಇಟ್ಕೊಳ್ಬೇಕು. ಸೊ X ಇಟ್ಕೊಂಡು ಸೊ X = 18 / 6 ಹಚ್ಕೊಂಡು 6 1ಲೇ 6 3ಲೇ 18 ಈ ರೀತಿ ಆನ್ಸರ್ 3 ಈ ರೀತಿ ಮಾಡಬೇಕು. ಓಕೆ, 7ನೇ ಪ್ರಶ್ನೆ ಕಡೆ ಬರೋಣ. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಅನ್ಸುತ್ತೆ. ಸೊ ಇರಲಿ, ಎಷ್ಟು ತಿಳ್ಕೊತೀರಾ ಅಷ್ಟು. ಓಕೆ, ಫೈಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 2000 ಫಾರ್ 2 years at 10%. ಸೊ ಹಾಗಾಗಿ ಮಾಡಿದ್ರಲ್ಲ ಸೊ ಆ ರೀತಿಯೇ ಇದು ಸ್ವಲ್ಪ ಡಿಫ್ರೆಂಟ್. ಅಂದರೆ 2000 ರೂಪಾಯಿ 2 ವರ್ಷಕ್ಕೆ 10% ಬಡ್ಡಿ ಅಂದರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಂಟ್ರೆಸ್ಟ್ ಕೇಳಿದ್ದಾರೆ. ಸೊ 400, 410, 420, 450 ಯಾವ ರೀತಿ ಮಾಡೋದು ಅಂದರೆ ಸೊ ಆಫ್ಟರ್ 1 year ಫಸ್ಟ್ ಇಯರ್ 1 ವರ್ಷಕ್ಕೆ 2000 ಪ್ಲಸ್ 10% ಆಫ್ 2000 ಅಂದರೆ ಸೊ 2000 ಪ್ಲಸ್ 10 ಆಫ್ ಅಂದರೆ ಇಲ್ಲಿ 8 ಬರುತ್ತೆ. ಅವ್ರೇನು ಕೇಳಿದರೆ ಸೊ ಈ ರೀತಿ ಮಾಡ್ಕೊಂಡು 2200 ಆಗುತ್ತೆ. ಸೊ ಆಫ್ಟರ್ 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಸೊ ನೋಡ್ರಿ 2200 ಪ್ಲಸ್ 10 ಸೊ 1 ವರ್ಷಕ್ಕೆ ಪ್ಲಸ್ 10% ಜಾಸ್ತಿ ಆಗ್ತಿರುತ್ತೆ. ಅದ್ರ ಜೊತೆಗೆ ಸೊ ಇದು ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಿರುತ್ತೆ. 2200 ಅಂದರೆ 2200 ಪ್ಲಸ್ 10% ಅಂದರೆ 2420 ಸೊ 2200 ಇಲ್ಲಿ 2200 ಸೊ 2420 ಸೊ ಕಾಂಪೌಂಡ್ ಇಂಟ್ರೆಸ್ಟ್ ನೋಡೋದಾದ್ರೆ
400 ಮೈನಸ್ 2000 ಅಂದರೆ ಅವ್ರು 2000 ಕೇಳಿದ್ದಾರೆ. ಟೋಟಲ್ ಆಗಿ 420 ಬರುತ್ತೆ. ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, 8ನೇ ಪ್ರಶ್ನೆ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ವಿತ್ ಲೆಂತ್ 18 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ 12 ಸೆಂಟಿಮೀಟರ್. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅದ್ರದ್ದೊಂದು ಲೆಂತ್ 18 ಸೆಂಟಿಮೀಟರ್, ಬ್ರೆಡ್ತ್ 12 ಸೆಂಟಿಮೀಟರ್ ಇದೆ. ಆಪ್ಷನ್ಸ್ ನೋಡಿದ್ರೆ 50 ಸೆಂಟಿಮೀಟರ್, 55 ಸೆಂಟಿಮೀಟರ್, 60 ಸೆಂಟಿಮೀಟರ್, 65 ಸೆಂಟಿಮೀಟರ್. ನೋಡಿರಿ ಸೂತ್ರ ನೋಡ್ರಿ, ಸೂತ್ರ ಇಟ್ಕೊಳ್ಬೇಕು. P = 2 ಬ್ರಾಕೆಟ್ L ಪ್ಲಸ್ ಬಿ ಲೆಂತ್ ಪ್ಲಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಇದೆ. ಸೊ 2 ಇಟ್ಬೋದು. P ಅಂದರೆ ಆಮೇಲೆ 18 ಪ್ಲಸ್ 2 ಅಂದರೆ ಲೆಂತ್ ಪ್ಲಸ್ ಬ್ರೆಡ್ತ್ 18 ಪ್ಲಸ್ 2 = 60. ಯಾವ ರೀತಿ ಮಾಡೋದು ಅಂದರೆ ನೋಡ್ಕೊಂಡ್ರಿ 60 ಆಗುತ್ತೆ. ಸೊ ನೋಡಿದ್ರೆ 18 ಒಂದು 12 ಎಷ್ಟಾಗುತ್ತೆ? 18 ಒಂದು 12, ಸೊ ಎಷ್ಟಾಯಿತು? 8 2 10, ಸೊ 30. ಆಮೇಲೆ 2 ಇದೆ, ಸೊ 8 2 = 30 ಬಂತು. ಇಲ್ಲಿ 2 ಇದೆ, 2ನ್ನ ಇಂಟು ಮಾಡಿದ್ರೆ 60 ಆಯಿತು. ಆಪ್ಷನ್ 60 ಉತ್ತರ. ಫೈಂಡ್ ಆವರೇಜ್ ಆಫ್ 15 ಅಂದರೆ 25, 35, 45, 55 ಅಂದರೆ ಎವರೇಜ್ ಕಂಡುಹಿಡಿಬೇಕು. 15, 25, 35, 45, 55ರದ ಒಂದು ಎವರೇಜ್ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ನೋಡಿ 25, 30, 40, 35, 40. ಈಗ ಎಕ್ಸ್ಪ್ಲನೇಷನ್ ನೋಡ್ರಿ, ಎವರೇಜ್ ಇದೆ. ಎವರೇಜ್ ಒಂದು ಸೂತ್ರ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ, ಎವರೇಜ್ ಕೇಳಿದಾಗ ಸೊ ಅಲ್ಲಿ ಏನು ಕೇಳಿದೆ ನೋಡಿ, 15, 25, 35, 45, 55. ಸೊ ಇವನ್ನ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಬರ್ಕೋಬೇಕು. ಡಿವೈಡೆಡ್ ಬೈ ಹಾಕೊಂಡು. ಸೊ ಎಷ್ಟು ಅಂಕಿ ಕೇಳಿದಾನೆ? ಸೊ 1, 2, 3, 4, 5 ಅಂಕಿ ಕೇಳಿದಾನೆ. ಸೊ ಕೆಳಗಡೆ ಇಲ್ಲೊಂದು ನೀವು 5 ಬರ್ಕೋಬೇಕು. 5 ಬರ್ಕೊಂಡಾದ ನಂತರ ಇವು ಮೇಲುಗಡೆ ಅಷ್ಟು ಪ್ಲಸ್ ಮಾಡಬೇಕು. 175 ಆಗುತ್ತೆ. ಪ್ಲಸ್ ಮಾಡಿದಾಗ ಕೆಳಗಡೆ 5 ಇಟ್ಕೊಳ್ಳಿ. 5 35 ಅಂದರೆ 5 3 15. ಸೊ 2 ಬಂತು, 5. ನೋಡ್ರಿ ಯಾವ ರೀತಿ ಅಂದರೆ, 1 ಸೆಕೆಂಡ್. 5 1 5, 5 3 15, ಇಲ್ಲಿ 2 ಬಂತು, 25 ಆಯಿತು. 5 5 25. ಸೊ ಟೋಟಲ್ ಆಗಿ 35 ಇಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. 10ನೇ ಪ್ರಶ್ನೆ ನೋಡ್ರಿ. ಸೊ ವಿಡಿಯೋ ಲೆಂದಿ ಆಗುತ್ತೆ. 10ನೇ ಪ್ರಶ್ನೆ. ಆ ನಂಬರ್ ಆಫ್ ಇನ್ಕ್ರೀಸ್ಡ್ ಬೈ 40% ಬಿಕಮ್ 280. ಫೈಂಡ್ ಒರಿಜಿನಲ್ ನಂಬರ್. ಅಂದರೆ ಆ ನಂಬರ್ ಇನ್ಕ್ರೀಸ್ಡ್ ಬೈ 40% ಬಿಕಮ್ 280. ಅಂದರೆ ಆ ನಂಬರ್ ಒಂದು ಇನ್ಕ್ರೀಸ್ಡ್ ಬೈ 40% ಇದೆ, ಬಿಕಮ್ 280. ಫೈಂಡ್ ದಿ ಒರಿಜಿನಲ್ ನಂಬರ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ 180, 190, 200, 220. ಎಕ್ಸ್ಪ್ಲನೇಷನ್ ನೋಡಿದ್ರೆ, ಸೊ ನೋಡ್ರಿ 140 ಆಫ್ x = 280. ಇಲ್ಲಿ ಎಕ್ಸ್ ಆಫ್ ಅಂದರೆ 8 ಅಂತ ತಿಳ್ಕೊಳ್ಬೋದು. ಸೊ x 1 ಸೆಕೆಂಡ್. ಓಕೆ, x ಇಲ್ಲಿ ನೋಡ್ರಿ 280, ಇಲ್ಲಿ ಆಫ್ ಅಂದರೆ 8, ಆಮೇಲೆ ಇಲ್ಲಿ 100 ಬರಬೇಕು. ಇಲ್ಲಿ 140% ಅಂದರೆ 140 ಬರಬೇಕು. ಇಲ್ಲಿ 100 ಅನ್ನೋದು ಇದು ಪರ್ಸೆಂಟೇಜ್ 100 ಇಟ್ಕೊಳ್ಬೇಕು. ಇಟ್ಕೊಂಡು ಸೊ ಕೊಡ್ತಾ ಬಿಡ್ರಿ. ಸೊ 100 ಇಲ್ಲಾದ್ರೂ ತೆಗಿರಿ, ಇಲ್ಲಾದ್ರೂ ತೆಗಿರಿ. 100 ತೆಗಿರಿ. ಆಮೇಲೆ ನೋಡ್ರಿ 14 1 14 2 ಅಂದರೆ 14 1 14 28, 2 5 2 1 2, ಆಮೇಲೆ 2 0 ಇದೆ. ಸೊ 2 0. ಸೊ ಟೋಟಲ್ ಆಗಿ 200 ಆನ್ಸರ್. ಓಕೆ, 200. ಇದು ಮ್ಯಾಥಮೆಟಿಕ್ಸ್ ಕಂಪ್ಲೀಟೆಡ್ ಆಯಿತು. ನಿಮಗೆ ಡಿಸ್ಕಷನಲ್ಲಿ ಕ್ಲಾಸ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನು ಅರ್ಥ ಆಗಿಲ್ಲ ನನಗೆ ವಾಟ್ಸಪ್ಪಲ್ಲಿ ಬಂದು ಡೈರೆಕ್ಟ್ ಮೆಸೇಜ್ ಮಾಡಿರಿ. ಸೊ ಕ್ಲಿಯರ್ ಮಾಡ್ತೀನಿ. ಇನ್ನು GK ಕ್ವಶನ್ಸ್ ನೋಡ್ಕೊಂಬರೋಣ. ನ್ಯಾಷನಲ್ ಬೋರ್ಡ್ ಆಫ್ ಇಂಡಿಯಾ ಪಿಕಾಕ್, ಸ್ಪ್ಯಾರೋ, ಕ್ರೌ, ಪ್ಯಾರಟ್. ಆಪ್ಷನ್ ಎ ಪಿಕಾಕ್. ನಿಮಗೆ ಮ್ಯಾಥಮೆಟಿಕ್ಸ್ ಅಷ್ಟೇ ಸಪ್ರೇಟ್ ಕ್ಲಾಸ್ ಬೇಕಾ, ಸೈನ್ಸ್ ಬೇಕಾ, ಯಾವ ಕ್ಲಾಸ್ ಸಪ್ರೇಟ್ ಬೇಕು ಹೇಳ್ರಿ. ಸೊ ಮೂಕ್ ಟೆಸ್ಟಲ್ಲಿ ಪ್ರತಿಯೊಂದು ಇರುತ್ತೆ. ಹಾಗೆ ಕ್ಯಾಪಿಟಲ್ ಆಫ್ ಇಂಡಿಯಾ ಮುಂಬೈ, ಬೆಂಗಳೂರು, ನ್ಯೂ ದಿಲ್ಲಿ, ಚೆನ್ನೈ. ನ್ಯೂ ದಿಲ್ಲಿ. 3ನೇ ಪ್ರಶ್ನೆ. ಹೂ ಈಸ್ ನೌನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಗಾಂಧಿ, APJ ಅಬ್ದುಲ್ ಕಲಾಂ, ನೆಹರು, ಬೋಸ್. APJ ಅಬ್ದುಲ್ ಕಲಾಂ. ಆಪ್ಷನ್ ಬಿ. ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ? ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್. ಆಪ್ಷನ್ ಸಿ ರಾಜಸ್ಥಾನ್. ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ? ಸಾರೆ ಜವಾಸಿ ಅಚ್ಚ. ಆಪ್ಷನ್ ಬಿ ಜನಗಣಮನ. ಆಪ್ಷನ್ ಬಿ ರೈಟ್ ಆನ್ಸರ್. ಕರೆನ್ಸಿ ಆಫ್ ಜಪಾನ್ದು ಕರೆನ್ಸಿ ಏನು? ಸೊ ಡಾಲರ್, ರುಪಿ, ಯೂನ್, ಯೆನ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ತಾನೆ ನಿಮ್ಮದು. ಯಾವ ರೀತಿ ಅಂದರೆ, ಸೊ ಡಾಲರ್ ಅನ್ನೋದು ಇದೆಲ್ಲ ಇಂಡಿಯಾದು ರುಪಿ ಆಗುತ್ತೆ, ಅಮೇರಿಕಾದ ಡಾಲರ್. ಸೊ ಇದೇನಿದೆ, ಈ ಸ್ಟಾರ್ಟಿಂಗ್ ಅಕ್ಷರ Y ಇದೆ, ಇದು Y ಇದೆ. ಇಲ್ಲಿ ನೀವು ಹೇಳುವುದು ಯೂನ್ ಇದೆ, ಯೆನ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಜಪಾನ್ ಕರೆನ್ಸಿ ಅಂದರೆ ಯೆನ್ ಆಗುತ್ತೆ. 7ನೇ ಪ್ರಶ್ನೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಮೊದಲನೇ ಪ್ರೈಮ್ ಮಿನಿಸ್ಟರ್ ಯಾರು? ಸೊ ಜವಾಹರ್ಲಾಲ್ ನೆಹರು. ಆಮೇಲೆ 8ನೇ ಪ್ರಶ್ನೆ. ವಿಚ್ ಪ್ಲಾನೆಟ್ ಕಾಲ್ಡ್ ಬ್ಲೂ ಪ್ಲಾನೆಟ್? ಯಾವ ಪ್ಲಾನೆಟ್ ಅನ್ನು ಬ್ಲೂ ಪ್ಲಾನೆಟ್ ಎಂದು ಕರೀತಾರೆ ಅಂತ ಕೇಳಿದರೆ? ಸೊ ಅರ್ತ್, ಮಾರ್ಸ್, ಅರ್ತ್, ವೆನ್ಯೂ, ಸ್ಯಾಟರ್ನ್ ಅಂತ ಇದೆ. ಸೊ ಆಪ್ಷನ್ ಬಿ ಅರ್ತ್ ಇಸ್ ರೈಟ್ ಆನ್ಸರ್. ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ಇಂಡಿಯಾ?
ಕಾಮನ್ಲಿ ಅಕ್ಸೆಪ್ಟೆಡ್ ಇನ್ ಎಕ್ಸಾಮ್ಸ್. ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಕಬಡ್ಡಿ. ನ್ಯಾಷನಲ್ ಸ್ಪೋರ್ಟ್ಸ್ ಆಫ್ ಇಂಡಿಯಾ. ನ್ಯಾಷನಲ್ ಸ್ಪೋರ್ಟ್ಸ್ ಯಾವುದು ಇಂಡಿಯಾದು? ಇದು ಆಕ್ಸೆಪ್ಟೆಡ್ ಇನ್ ಎಕ್ಸಾಮ್ಸ್ ಅಲ್ಲಿ ಕೇಳೋದು ಹಾಕಿ ರೈಟ್ ಆನ್ಸರ್. ಇಂಡಿಯನ್ ಆರ್ಮಿ ಡೇ ಸೆಲೆಬ್ರೇಟೆಡ್ ಆನ್ ಯಾವಾಗ? 26 ಜನವರಿ, 15 ಜನವರಿ, 15 ಆಗಸ್ಟ್, 2 ಆಗಸ್ಟ್, ಅಕ್ಟೋಬರ್. ರೈಟ್ ಆನ್ಸರ್ ಇಸ್ 15 ಜನವರಿ. ಓಕೆ, ಸೊ 30 ಕ್ವಶನ್ಸ್ ನೋಡ್ಕೊಂಬರೋಣ. ಏನು ಗೊತ್ತಾ, ವಿಡಿಯೋಸ್ ಮಾಡಬೇಕಾದ್ರೆ ಏರೋಪ್ಲೇನ್ ಮೋಡ್ ಹಾಕ್ಬಿಟ್ಟು ಮಾಡಬೇಕು, ಯಾಕಂದರೆ ಡಿಸ್ಟರ್ಬೆನ್ಸ್ ಇರಲ್ಲ. ಓಕೆ, ಇರಲಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ 30 ಕ್ವಶನ್ಸ್ ಹೇಳ್ತೀನಿ. 30 ಕ್ವಶನ್ಸ್ ಡಿಸ್ಕಷನ್ ಮಾಡ್ತೀನಿ. ಸೊ 20 ಕ್ವಶನ್ 10 ಮ್ಯಾಥ್ಸ್ ಆಗಿದೆ, 10 ಜೆ ಕೆ ಆಗಿದೆ, ಇನ್ನು 10 ಸೈನ್ಸ್ ಕ್ವಶನ್ಸ್ ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿರಿ. ಹಾಗೆ ನಿಮಗೆ ನೀವು 30 ಕ್ವಶನ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಕಾಮೆಂಟ್ ಮಾಡಿರಿ. ಓಕೆ, ಸೈನ್ಸಲ್ಲಿ ಮೊದಲನೇ ಕ್ವಶನ್ ನೋಡ್ರಿ. ಎಸ್ ಐ ಯೂನಿಟ್ ಆಫ್ ಪವರ್. ಪವರ್ದು ಒಂದು ಎಸ್ ಐ ಯೂನಿಟ್ ಏನು? ಜೌಲ್, ವ್ಯಾಟ್, ವೋಲ್ಟ್, ನ್ಯೂಟನ್. ಆಪ್ಷನ್ ಬಿ ವೋಲ್ಟ್. ವ್ಯಾಟ್ ಈಸ್ ರೈಟ್ ಆನ್ಸರ್. ಫಾರ್ಮುಲಾ, ಸೊ ನೋಡ್ರಿ ವ್ಯಾಟ್. ಓಕೆ, ಏನಂದರೆ ಪವರ್ದು ಫಾರ್ಮುಲಾ ನೋಡ್ರಿ. ಪವರ್ದು ಫಾರ್ಮುಲಾ ಯಾವ ಅಂದರೆ ಸೊ ಪಿ ಈಕ್ವಲ್ ಟು W/T. ಓಕೆ, ವಿಚ್ ಆರ್ಗನ್ಸ್ fulfills blood? Heart, kidney, liver, lungs. Option B kidney is the right answer. Human body normal temperature. ಸೊ ಮನುಷ್ಯನ ಬಾಡಿ ನಾರ್ಮಲ್ ಟೆಂಪ್ರೇಚರ್ ಎಷ್ಟಂದರೆ 37 ಡಿಗ್ರಿ ಸೆಲ್ಸಿಯಸ್. 14ನೇ ಪ್ರಶ್ನೆ. ವಿಚ್ ಗ್ಯಾಸ್ ಡು ಪ್ಲಾಂಟ್ಸ್ ಅಬ್ಸರ್ವ್? ಕಾರ್ಬನ್ ಡೈಆಕ್ಸೈಡ್. ಆಕ್ಸಿಜನ್ ಇದೆ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಈಸ್ ದ ರೈಟ್ ಆನ್ಸರ್. ಸೊ 15ನೇ ಪ್ರಶ್ನೆ. ಕೆಮಿಕಲ್ ಫಾರ್ಮುಲಾ ಆಫ್ ಕಾಮನ್ ಸಾಲ್ಟ್. H2O, CO2, NaCl, O2. ರೈಟ್ ಆನ್ಸರ್ ಇಸ್ NaCl. ಓಕೆ, 16ನೇ ಪ್ರಶ್ನೆ ನೋಡ್ರಿ. ವಿಚ್ ವಿಟಮಿನ್ಸ್ ಹೆಲ್ಪ್ ಐಸೈಟ್? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಅಂದರೆ ಯಾವ ವಿಟಮಿನ್ ಹೆಲ್ಪ್ ಮಾಡುತ್ತೆ ಐಸೈಟ್ಗೆ ಅಂತ ಕೇಳಿದ್ರೆ ವಿಟಮಿನ್ ಎ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆಗಳು ಇವೆ. ಸೊ ಡೋಂಟ್ ಮಿಸ್ ಕ್ಲಾಸ್. ಓಕೆ, ಡೈಲಿ ಬರ್ತಾ ಇರುತ್ತೆ ಮೂಕ್ ಟೆಸ್ಟ್ ಕ್ಲಾಸ್. ನೀವು ಎಷ್ಟು ಕ್ಲಾಸ್ ಮಿಸ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಮೂಕ್ ಟೆಸ್ಟ್ ಈ ಕ್ಲಾಸ್ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ಪೀಡ್ ಆಫ್ ಲೈಟ್ ಈಸ್ ಅಪ್ರಾಕ್ಸಿಮೇಟ್ಲಿ. ಸೊ 3 × 10⁸ m/s. ರೈಟ್ ಆನ್ಸರ್ ಇದೆ. 18ನೇ ಪ್ರಶ್ನೆ. ಸೊ ಫಾರ್ಮುಲಾ ನೋಡಿದ್ರೆ ನೋಡ್ರಿ, ಸಿ 3 × 10⁸ m/s. 18ನೇ ಪ್ರಶ್ನೆ. ಡಿವೈಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್. ವೋಲ್ಟ್ ಮೀಟರ್, ಅಮೀಟರ್, ಥರ್ಮೋಮೀಟರ್, ಬ್ಯಾರೋಮೀಟರ್. ಅಮೀಟರ್ ಇಸ್ ಅ ರೈಟ್ ಆನ್ಸರ್. 19ನೇ ಪ್ರಶ್ನೆ. ಓಕೆ, ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್. ಐರನ್, ಗೋಲ್ಡ್, ಡೈಮಂಡ್, ಸಿಲ್ವರ್. ಅಂದರೆ ಹಾರ್ಡೆಸ್ಟ್ ಅಂದರೆ ಕಠಿಣವಾದ ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂದರೆ ಡೈಮಂಡ್ ಕೂಡ ವೆರಿ ಮುಖ್ಯ ವಸ್ತು. ಲಾಸ್ಟ್ ಪ್ರಶ್ನೆ. ವಿಚ್ ಪ್ಲಾನೆಟ್ ಹ್ಯಾಸ್ ರಿಂಗ್ಸ್? ಯಾವ ಒಂದು ಪ್ಲಾನೆಟ್ ಹ್ಯಾಸ್ ರಿಂಗ್ಸ್ ಆಗಿದೆ? ಅರ್ತ್, ಮಾರ್ಸ್, ಸ್ಯಾಟರ್ನ್, ಮರ್ಸರಿ. ಸ್ಯಾಟರ್ನ್ ಆಗಿದೆ. ಓಕೆ, ಈ ಒಂದು PDF ನಿಮಗೆ ಫ್ರೀಯಾಗಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ವಿಡಿಯೋ ಅಪ್ಲೋಡ್ ಆದ ನಂತರ ಸೊ ಸಿಗುತ್ತೆ, ನೀವು ಆಕ್ಸೆಪ್ಟ್ ಮಾಡ್ಬೋದು. ಹಾಗೆ PDF ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಕೂಡ ಆಗಿದೆ. ಇಲ್ಲಿ ನೋಡ್ರಿ, ಇದು ಮಾರ್ಕ್ ಟೆಸ್ಟ್ ಆಗಬೇಕು, ಮಾರ್ಕ್ ಟೆಸ್ಟ್ ಆಗಿದೆ. ಆಮೇಲೆ ಮ್ಯಾಥ್ಸ್ ವಿವರಣೆ ಆಗಬೇಕು. ಸೊ ಇಲ್ಲೊಂದು ಕನ್ನಡ ಅಕ್ಷರ ಮಿಸ್ಟೇಕ್ ಆಗಿದೆ. ಕನ್ನಡ ಫಾಂಟ್ಸ್ ಕೂರೋದಿಲ್ಲ, ಹಾಗಾಗಿ ಅದು ಬಿಟ್ಟರೆ ಸಂಪೂರ್ಣ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆಗಿದೆ. ಅದು ಹೇಗೆ ಗೊತ್ತಿಲ್ಲ. ಇಂಗ್ಲೀಷ್ ಮಾತ್ರ ಕರೆಕ್ಟ್ ಕೂರ್ತವೆ, ಅದೊಂದು ಬೇಜಾರು. ಇರಲಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಸೊ ಮೊದಲಿಗೆ ಮ್ಯಾಥ್ಸ್ ಹೇಳಿದೆ 10 ಕ್ವಶನ್. ಸೊ ಕ್ಲಿಯರ್ ಆ್ಯಂಡ್ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿರಿ. ಹಾಗೆ GK ಸೈನ್ಸ್ ಕೂಡ ನಾರ್ಮಲಾಗಿ ಡೈಲಿ ಹೇಳೋ ಕ್ಲಾಸಲ್ಲಿ ಥರನೇ ಹೇಳಿದ್ದೀನಿ. ಸೊ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಇನ್ನು ನಾಳೆಗೆ ಅಂದರೆ ಮೇ 9 ಏನಂತಂದರೆ 1 ಸೆಕೆಂಡ್, ಮೇ 9ನೇ ತಾರೀಕು. ಓಕೆ, ಮೇ 9 ಕಲರ್ ಇದೆ, ಚೆನ್ನಾಗಿದೆ, ಮುಂದೆ ಹೇಳ್ರಿ ಅಂತ ಅನ್ಬೋದು. ಮೇ 9ನೇ ತಾರೀಕು ನಮ್ಮ ಯೋಧಾಸ್ ಕ್ಲಾಸಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ, ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 1 ವರ್ಷ ತುಂಬಿತು. 1 ವರ್ಷ ತುಂಬ್ತಾ ಬಂತು. ಸೊ ನಾಳೆಗೆ 1 ವರ್ಷ ಆದ ನಂತರ ಸೊ 2ನೇ ವರ್ಷಕ್ಕೆ ಕಾಲಿಡ್ತೀವಿ. ವಿಡಿಯೋ ಅಪ್ಲೋಡ್ ಆಗಿದ್ದು ಮೇ 14 or 15 ಏನೋ ಸಮಥಿಂಗ್ ಇದೆ. ಸೊ ಮೇ 9ಕ್ಕೆ ನಾನು ಕ್ರಿಯೇಟ್ ಮಾಡಿದ್ದು, ಅದನ್ನೇ ಹಿಡಿಬೇಕು. ವಿಡಿಯೋ ಹಾಕಿದ್ದು ಹಿಡಿಬಾರ್ದು. ಸೊ ಅಕೌಂಟ್ ಕ್ರಿಯೇಟ್ ಆಗಿದ್ದು ಮೇ 9ಕ್ಕೆ. ವಿಡಿಯೋ ಮಾಡಲಿಕ್ಕೇ ಮಾಡಿದ್ದು. ಆಮೇಲೆ ಸೊ ಟಾಪಿಕ್ ಹುಡುಕ್ತಾ 2-3 ದಿನ ಡಿಲೇ ಆಯಿತು ಯೋಧಾಸ್ ಕ್ಲಾಸಸ್.
ಈ ಒಂದು 1 ವರ್ಷದಲ್ಲಿ ನಾನು ಬಂದಿರೋಂಥ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಸೊ 495 ಅಂದರೆ 498 ಸಮಥಿಂಗ್ ಇದ್ದಾರೆ. ಸೊ 500ಕ್ಕೆ ತುಂಬ ಹತ್ತಿರ ಇದ್ದೀನಿ. ಯಾವ ರೀತಿ ಅಂತಂದರೆ ಸೊ ನಾಳೆ 500 ಹಾಗೆ ಅಂದರೆ ನಾಳೆ ಈವ್ನಿಂಗ್ ಒಳಗಡೆ, ಸೊ ನಾಳೆ ಈವ್ನಿಂಗ್ ಅಲ್ಲ, ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ 500 ಸೊ 520 ಸಬ್ಸ್ಕ್ರೈಬರ್ಸ್ ಆದರೆ ಲೈವ್ ಬರ್ತೀನಿ. ಲೈವ್ ಬಂದು ನಿಮ್ಮ ಜೊತೆ ಖಂಡಿತ ಮಾತಾಡ್ತೀನಿ. ಯಾವ ರೀತಿ ಅಂತಂದರೆ ನಿಮ್ಮ ಎಕ್ಸಾಮ್ ಯಾವ ರೀತಿ ಬರಿತೀರಾ, ಸೊ ಹಾಗೆ ಲೈವ್ ಬಂದು ಮಾತಾಡೋಣ. ಸೊ ಲಾಗ್ ಅಂತಾರಲ್ಲ ಆ ರೀತಿ ಲೈವ್ ಬರ್ತೀನಿ. ವಿತ್ ಪೇಸ್ ಇಟ್ಕೊಂಡು ಲೈವ್ ಬಂದು ನಿಮ್ಮ ಜೊತೆ ನಾಳೆ ಮಾತಾಡ್ತೀನಿ. ಅದಕ್ಕೆ 520 ಸಬ್ಸ್ಕ್ರೈಬರ್ಸ್ ಆಗಬೇಕು. ಓಕೆ. ವಾಟ್ಸಪ್ ಗ್ರೂಪಲ್ಲಿ ಏನಿಲ್ಲ ಅಂತಂದ್ರೂ ತಿರುಗಿ ಒಂದು 330 ಜನ ಏನೋ ಇದ್ದಾರೆ. ಸೊ ಇರಲಿ, ವಾಟ್ಸಪ್ ಗ್ರೂಪಲ್ಲಿ ಏನು ಬೇಡ, ಯೂಟ್ಯೂಬಲ್ಲಿ 520 ಸಬ್ಸ್ಕ್ರೈಬರ್ಸ್ ಆಗಿರಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. 520 ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ಲೈವ್ ಇರ್ತೀನಿ. ಇಲ್ಲ ಅಂದರೆ ಸೊ ನಾರ್ಮಲ್ ಕ್ಲಾಸ್, ಡೈಲಿ ಕ್ಲಾಸ್ ಕೂಡ ನಡೀತವೆ. ನನಗೇನು ಅನಿಸಿದೆ ಅಂದರೆ ಸೊ 1 ವರ್ಷದ ಜರ್ನಿಯಲ್ಲಿ ಸಬ್ಸ್ಕ್ರೈಬರ್ಸು ಎಷ್ಟು ಕಡಿಮೆನಾ ಅಂತ ನನಗೆ ಬೇಜಾರಾಯಿತು. ಸೊ ಇರಲಿ, ಎಷ್ಟು ಸಬ್ಸ್ಕ್ರೈಬರ್ಸ್ 1000 ಅಲ್ಲ, ಕೋಟಿ ಆದರೂ ಪರವಾಗಿಲ್ಲ. ಕೋಟಿ ಅನ್ನೋದು ಮುಖ್ಯ ನಮಗಾಗಲ್ಲ. ಸೊ ಎಷ್ಟು ಜನ ವೀಡಿಯೋ ನೋಡ್ತಾರೆ, ನಿಯತ್ತಾಗಿ ಕರೆಕ್ಟಾಗಿ ನನ್ನ ವೀಡಿಯೋನ ಒಂದು 1000 ಜನದಲ್ಲಿ ಒಂದು 10 ಜನ ನೋಡಿದರೂ ನನಗೆ ಸಂತೋಷ ಇದೆ. ಓಕೆ. 10 ಜನ ನೋಡಿದ್ರಲ್ಲಿ ಒಂದು 2 ಲೈಕ್ ಕೊಟ್ಟರು ಸಾಕು, ಇನ್ನು ಜಾಸ್ತಿ ಏನು ಬೇಡ. ಅವೇ 10 ಜನ ಇದ್ದಿದ್ದು 1000 ಲಕ್ಷ ಮಿಲಿಯನ್ ಗಂಟ್ಲೆ ಹೋಗ್ತಾರೆ ಮುಂದೆ. ಸೊ ಇರಲಿ, ಸೊ ಸದ್ಯಕ್ಕೆ 520 ಟಾರ್ಗೆಟ್ ಇಟ್ಟಿದ್ದೀನಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಜೈ ಹಿಂದ್. ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಕ್ಲಾಸ್ ಲೆಂದಿ ಆಯ್ತು ಅನಿಸುತ್ತೆ, ಹೆವಿ ಲೆಂದಿ ಆಯಿತು. ಯಾಕಂದರೆ GK ಸೈನ್ಸ್ ಬೇರೆ ಯಾವುದಾದ್ರೂ ಕ್ಲಾಸ್ ಆದರೆ 5 ನಿಮಿಷದಲ್ಲಿ ಕವರ್ ಮಾಡ್ಬೋದು. ಸೊ ನೀವು 300 ಕ್ವಶನ್ ತೊಗೊಂಬರ್ರಿ. ಸೊ 500 ಕ್ವಶನ್, 1000 ಕ್ವಶನ್ ತಂದರೂ ಮಿನಿಮಮ್ 30 ಮಿನಿಟ್ಸಲ್ಲಿ ಕವರ್ ಆಗಿಬಿಡ್ತವೆ. ಓಕೆ. ಸೈನ್ಸ್ ಆಗಿರ್ಬೋದು, GK ಆಗಿರ್ಬೋದು. ಸೊ ಮ್ಯಾಥಮೆಟಿಕ್ಸ್ ಅಂತ ಏನಿದೆ ನೋಡಿರಿ, ಅದು ಒಂದು ನೋಡಿರಿ, ಜಸ್ಟ್ 10 ಕ್ವಶನ್ಸ್ ಬಿಡಿಸಿದ್ದೀನಿ, 12 ನಿಮಿಷ ಏನೋ ಹೋಗಿದೆ. ಆಮೇಲೆ ಮ್ಯಾಥಮೆಟಿಕ್ಸ್ ಒಂದೇ, ಅದೇ ಒಂದು ಟಫ್ ನಮ್ಮ ಯುವಕರಿಗೆ. ಓಕೆ. ಇರಲಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್ ಬಾಯ್.